ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಸಾಮಗ್ರಿ. ಪ್ರತಿ ಪಾಠದ ಮೇಲೆ 1 ಅಂಕದ, 2 ಅಂಕದ, 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ. ಸ್ಥಿತಿಯಲ್ಲಿನ ಬದಲಾವಣೆ, ತಾಪದಲ್ಲಿನ ಬದಲಾವಣೆ, ಲೆಡ್ ನೈಟ್ರೇಟ್ ಅಕ್ವೇಸ್ ಇರುತ್ತದೆ, AQ ಅಂತ ಬರಿಬೇಕು. ಕಪ್ಪು ಬಣ್ಣದ ವಸ್ತು CO, ಕಾಪರ್ ಆಕ್ಸೈಡ್, ತಾಮ್ರದ ಆಕ್ಸೈಡ್ ಅಂತ ನಾವು ಬರಿಬೇಕು. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ LBA ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಪ್ರಶ್ನೋತ್ತರ ಸರಣಿಯಲ್ಲಿ 1500ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಈ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಮಾಡಿದ್ದೇ ಆದಲ್ಲಿ ನಮಗೆ ಸಂಪೂರ್ಣವಾದಂತಹ ಅಂಕಗಳು ದೊರೆಯುವ ಅವಕಾಶ ಸಿಗ್ತದೆ. ಹಾಗೂ 625ಕ್ಕೆ 625 ಅಂತಕ್ಕಂತಹ ಒಂದು ಗೋಲ್ ಇದೆಲ್ಲ, ಅದಕ್ಕೆ ರೀಚ್ ಆಗೋದಕ್ಕೆ ಕಾರಣೀಭೂತ ಕೂಡ ಆಗಬಹುದು. ಇಲ್ಲಿವರೆಗೆ ನಾವೇನು ಮಾಡಿದ್ವಿ, 1 ಅಂಕದ ಪ್ರಶ್ನೆಗಳು ನೋಡಿದ್ವಿ. ಈಗ ಈ ಅಭ್ಯಾಸದಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಕಾಣ್ತದೆ, 2 ಅಂಕದ ಪ್ರಶ್ನೆಗಳು ಕಂಡು ಬರ್ತವೆ. ಡಿಸ್ಕಸ್ ಮಾಡ್ಕೊತ ಹೋಗೋಣಂತೆ. 36ನೇ ಪ್ರಶ್ನೆಯನ್ನು ನೋಡೋಣಂತೆ. ಏನಿದೆ 36ನೇ ಪ್ರಶ್ನೆ? ರಾಸಾಯನಿಕ ಕ್ರಿಯೆ ಜರುಗಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣಗಳು ಯಾವುವು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತಂದರೆ ಅದರಲ್ಲಿ ಬಣ್ಣದಲ್ಲಿನ ಬದಲಾವಣೆ ಆಗಬೇಕು, ತಾಪದಲ್ಲಿನ ಬದಲಾವಣೆ ಆಗಬೇಕು, ಸ್ಥಿತಿಯಲ್ಲಿನ ಬದಲಾವಣೆ ಆಗಬೇಕು, ಪ್ರಕ್ಷೇಪಣ ಉಂಟಾಗೋಕೆ ಆಗಬೇಕು, ಅದಾದ ನಂತರ ಅನಿಲದ ಬಿಡುಗಡೆ ಆಗಬೇಕು. ಈ 5 ವೀಕ್ಷಣೆಗಳು ನಮಗೆ ಕಂಡಲ್ಲಿ ಮಾತ್ರ 5ರಲ್ಲಿ ಯಾವುದಾದ್ರು ಒಂದು ವೀಕ್ಷಣೆ ಇದ್ದರೆ ಸಾಕು, ಅದು ರಾಸಾಯನಿಕ ಬದಲಾವಣೆ ಅಂತ ನಾವು ಹೇಳ್ಬೋದು. ಯಾವುದ್ಯಾವುದು? ಸ್ಥಿತಿಯಲ್ಲಿನ ಬದಲಾವಣೆ, ತಾಪದಲ್ಲಿನ ಬದಲಾವಣೆ, ಬಣ್ಣದಲ್ಲಿನ ಬದಲಾವಣೆ, ಅನಿಲದ ಬಿಡುಗಡೆ, ಪ್ರಕ್ಷೇಪಣ ಉಂಟಾಗುವಿಕೆ. ಇದು 5 ಪಾಯಿಂಟ್ಸ್ಗಳನ್ನು ಇದಕ್ಕೆ ಬರೀಬೇಕಾಗ್ತದೆ. 37ನೇ ಪ್ರಶ್ನೆ, ಸಂಯೋಗ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಕೇವಲ ಒಂದು ಉತ್ಪನ್ನ ಉಂಟಾಗುವಂತಹ ಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ಬೇಕು ಅಂತಂದರೆ H2 + O2 ಬಾಣದ ಗುರುತು 2H2O ಅಂತ ಬರ್ತದೆ. 2H2 + O2 ಆರೋ ಮಾರ್ಕ್ 2H2O ಅಂತ ಕೊಡ್ಬೋದು. ಇಲ್ಲ Mg + O2 ಆರೋ ಮಾರ್ಕ್ MgO, 2Mg + O2 ಆರೋ ಮಾರ್ಕ್ 2MgO ಅಂತ ಬರ್ತದೆ. ಈ ಥರದ ಉದಾಹರಣೆಗಳನ್ನು ನಾವು ಸಂಯೋಗ ಕ್ರಿಯೆಗೆ ಕೊಡ್ಬೋದು. 38ನೇ ಪ್ರಶ್ನೆ, ವಿಭಜನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಒಂದು ಒಡೆದು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗುವಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ವಿಭಜನ ಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ವಿಭಜನದಲ್ಲಿ ಮತ್ತೆ 3-4 ಉದಾಹರಣೆಗಳಿದ್ದಾವೆ. ಉಷ್ಣ ವಿಭಜನೆ ಅಂತ ಇದೆ, ವಿದ್ಯುತ್ ವಿಭಜನೆ ಅಂತ ಇದೆ, ದ್ಯುತಿ ವಿಭಜನೆ ಅಂತ ಇದೆ. ಉದಾಹರಣೆ ಬೇಕು ಅಂತಂದರೆ ಉಷ್ಣ ವಿಭಜನೆಗೆ CaCO3 ಆರೋ ಮಾರ್ಕ್ CaO + CO2, ಸುಣ್ಣದ ಕಲ್ಲನ್ನು ಸುಟ್ಟ ಸುಣ್ಣವನ್ನಾಗಿ ಮಾಡ್ತೀವಿ. ಅದಕ್ಕೆ CaCO3 ಆರೋ ಮಾರ್ಕ್ CaO + CO2 ಅಂತ ನಾವು ಹೇಳ್ಬೋದು. ಇದಕ್ಕೆ ಒಂದು ಉದಾಹರಣೆ. ಬಾಣದ ಗುರುತು ಮೇಲೇನು ಉಷ್ಣ ಅಂತ ಬರೀಬೇಕು, ಸಾಲಿಡ್ ಗ್ಯಾಸ್ ಅಂತ ಬರೀಬೇಕಾಗ್ತದೆ. ಅದಾದ ನಂತರ H2O ಬಾಣದ ಗುರುತು H2 + O2, ಬಾಣದ ಗುರುತು ಮೇಲೆ ಎಲೆಕ್ಟ್ರಿಸಿಟಿ ಅಂತ ಬರೀಬೇಕಾಗ್ತದೆ, ಅಂದರೆ ವಿದ್ಯುತ್ ಅಂತ ಬರೀಬೇಕಾಗ್ತದೆ. ಅದೇ ರೀತಿಯಾಗಿ 2AgCl ಆರೋ ಮಾರ್ಕ್ Ag + Cl2 ಅಂಥೇಳಿ, ಇದು ಕೂಡ ಒಂದು ವಿಭಜನಿಕೆಗೆ ಉದಾಹರಣೆ ಆಗ್ತದೆ. 3-4 ಉದಾಹರಣೆ ಕೊಟ್ವಿ, ಒಂದೇ ಉದಾಹರಣೆ ಸಾಕಾಗಿದೆ. 39ನೇ ಪ್ರಶ್ನೆ, ಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಧಿಕ ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವಿನ ಸ್ಥಾನವನ್ನು ಅದರ ಸಂಯುಕ್ತದಿಂದ ಪಲ್ಲಟಗೊಳಿಸುವಂತಹ ಕ್ರಿಯೆಗೆ ನಾವು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಯಾಗಿ CuSO4 ಆರೋ ಮಾರ್ಕ್ +Fe ಆರೋ ಮಾರ್ಕ್ FeSO4 + Cu ಅಂಥೇಳಿ. ಇಲ್ಲಿ ಕಾಪರ್ ತಾಮ್ರವು ಕಡಿಮೆ ಕ್ರಿಯಾಶೀಲ ಧಾತು, Fe ಕಬ್ಬಿಣವು ಅಧಿಕ ಕ್ರಿಯಾಶೀಲ ಧಾತು. ತಾಮ್ರದ ಸ್ಥಾನವನ್ನು ಕಬ್ಬಿಣ ಪಲ್ಲಟಗೊಳಿಸ್ತಾ ಇದೆ, ಹಾಗಾಗಿ ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. 40ನೇ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿ ಇಟ್ಟಾಗ ಬಣ್ಣ ಬದಲಾಗುವುದಕ್ಕೆ? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಕಬ್ಬಿಣವನ್ನು ನಾವೇನು ಮಾಡ್ತಾ ಇದ್ವಿ, ತಾಮ್ರದ ಸಲ್ಫೇಟ್ನಲ್ಲಿ
ಇಡ್ತಾ ಇದ್ವಿ. ತಾಮ್ರದ ಸಲ್ಫೇಟ್ ಅಂತಂದರೆ CuSO4, ಕೆಳಗಡೆ AQ ಅಂತ ಬರೀಬೇಕು, ಅಕ್ವೇಸ್. ಯಾಕಂದ್ರೆ ನೀರಿದೆ, ಜಲೀಯ ದ್ರಾವಣ ಅಂತಂದರೆ AQ ಅಂತ ಬರಿತೀವಿ. CuSO4 ಪ್ಲಸ್ Fe, ಬಾಣದ ಗುರುತು, FeSO4 ಪ್ಲಸ್ Cu ಅಂತ ಬಂತು. ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ಏಕೆಂದರೆ ಇಲ್ಲಿ Fe ಏನಿದೆಯಲ್ಲ, ಕಬ್ಬಿಣ ಏನಿದೆಯಲ್ಲ, ಅದು ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತು ಅಂತ ನಾವು ಬರಿಬೇಕಾಗ್ತದೆ. 41ನೇ ಪ್ರಶ್ನೆ, FeSO4 ಪ್ಲಸ್ Cu, ಬಾಣದ ಗುರುತು CuSO4 ಪ್ಲಸ್ Fe ಅಂತ ಇದೆ. ಈ ರಾಸಾಯನಿಕ ಕ್ರಿಯೆ ಜರುಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ತಾಮ್ರವು ಕಬ್ಬಿಣದ ಸ್ಥಾನವನ್ನು ಪಲ್ಲಟಗೊಳಿಸ್ತಾ ಇದೆ. ಇದು ಸಾಧ್ಯವಿಲ್ಲ, ಏಕೆಂದರೆ ತಾಮ್ರವು ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು ಆಗಿದ್ದು ಹೆಚ್ಚಿನ ಕ್ರಿಯಾಶೀಲ ಧಾತುವಿನ ಸ್ಥಾನವನ್ನು ಪಲ್ಲಟಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಕ್ರಿಯೆ ಜರುಗಲು ಸಾಧ್ಯವಿಲ್ಲ ಅಂತ ನಾವು ಸಮರ್ಥನೆ ಕೊಡಬೇಕು. 42ನೇ ಪ್ರಶ್ನೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಯಾನುಗಳ ವಿನಿಮಯ ಉಂಟಾದರೆ ಅದಕ್ಕೆ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಯಾಗಿ BaCl2 ಪ್ಲಸ್ Na2SO4, ಬಾಣದ ಗುರುತು BaSO4 ಪ್ಲಸ್ 2NaCl ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಬೇರಿಯಂ ಸಲ್ಫೇಟ್ ಸೋಡಿಯಂ ಕ್ಲೋರೈಡ್ನೊಂದಿಗೆ ವರ್ತಿಸಿದಾಗ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಉಂಟಾಗುತ್ತದೆ. ಇನ್ನೊಮ್ಮೆ ಹೇಳ್ತೀನಿ, ಉಲ್ಟಾ ಆಯ್ತು. ಇಲ್ಲಿ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಇಲ್ಲಿ ಬೇರಿಯಂ ಸಲ್ಫೇಟ್ ಅನ್ನೋದು ಬಿಳಿ ದ್ರಾವಣ, ಇದು ನೀರಿನಲ್ಲಿ ಕರಗುವುದಿಲ್ಲ. ಹಾಗಾಗಿ ಇದನ್ನು ಪ್ರಕ್ಷೇಪಣ ಕ್ರಿಯೆ ಅಂತಲೂ ಕೂಡ ಕರಿತೀವಿ ಅಂತ ನಾವು ಬರಿಬೇಕಾಗ್ತದೆ. ಪ್ರಶ್ನೆ ಏನಿತ್ತು? ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು? ಅಯಾನುಗಳ ವಿನಿಮಯ ಉಂಟಾದಂತಹ ರಾಸಾಯನಿಕ ಕ್ರಿಯೆಗೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ಬೇಕು ಅಂತಂದರೆ BaCl2 ಪ್ಲಸ್ Na2SO4, ಬಾಣದ ಗುರುತು BaSO4 ಪ್ಲಸ್ 2NaCl. ಅಕ್ವೇಸ್ ಸಾಲಿಡ್ ಅಕ್ವೇಸ್ ಅಂತ ಬಂದ್ಬಿಡ್ತದೆ. ಸಾಲಿಡ್, ಮೂರನೇದು ಸಾಲಿಡ್ ಆಗ್ತದೆ. ಯಾವುದು? BaSO4 ಏನಂದರೆ ಸಾಲಿಡ್, ಅದು ಏನಪ್ಪ, ಘನ ಸ್ಥಿತಿಯೊಳಗಿರ್ತದೆ, ಅದು ಜಲ ವಿಲೀನಗೊಳ್ಳದಂತಹ ವಸ್ತು ಆಗಿರ್ತದೆ. ಅದಕ್ಕಾಗಿ ಸಾಲಿಡ್ ಅಂತ ಬರಿಬೇಕು. ಓಕೆ, 43ನೇ ಪ್ರಶ್ನೆ ಏನಿದೆ? ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡನ್ನು ಸೇರಿಸಿದಾಗ ಉಂಟಾಗುವ ಪ್ರಕ್ಷೇಪದ ಬಣ್ಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಏನೇನು ಸೇರಿಸಬೇಕು? ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಬೇಕು. ಸೀಸದ ನೈಟ್ರೇಟ್ ಅಂತಂದರೆ ಲೆಡ್ ನೈಟ್ರೇಟ್, ಹೌದಾ? ಲೆಡ್ ನೈಟ್ರೇಟ್ಗೆ ನಾವೇನು ಸೇರಿಸಬೇಕು? ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಬೇಕು. ಪೊಟ್ಯಾಷಿಯಂ ಅಯೋಡೈಡ್ ಸೇರಿಸಿದಾಗ ಯಾವ ರಿಯಾಕ್ಷನ್ ಆಗ್ತದೆ ಅಂತ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ. ಇಲ್ಲಿ PbNO3 ಟ್ವೈಸ್ ಪ್ಲಸ್ 2Ki ಅಂತ ಬಂತು. PbNO3 ಟ್ವೈಸ್ ಪ್ಲಸ್ 2Ki, ಬಾಣದ ಗುರುತು PbI2 ಪ್ಲಸ್ KNO3 ಅಂತ ಬಂತು. ಇಲ್ಲಿ ಲೆಡ್ ನೈಟ್ರೇಟ್ ಅಂತ ಬಂತು. ಲೆಡ್ ನೈಟ್ರೇಟ್ ಅಕ್ವೇಸ್ ಇರ್ತದೆ, AQ ಅಂತ ಬರಿಬೇಕು. ಪೊಟ್ಯಾಷಿಯಂ ಅಯೋಡೈಡ್ ಇದು ಕೂಡ AQ ಅಂತ ಬರಿಬೇಕು. ಅದಾದ ನಂತರ ಇಲ್ಲಿ ಅಯಾನುಗಳ ವಿನಿಮಯ ಆಗ್ಬಿಡ್ತದೆ. Pb2 ಪ್ಲಸ್ ಇರ್ತದೆ, NO3 ಮೈನಸ್ ಇರ್ತದೆ, K ಪ್ಲಸ್ ಇರ್ತದೆ, I ಮೈನಸ್ ಇರ್ತದೆ. K ಪ್ಲಸ್ NO3 ಮೈನಸ್ ಎರಡೂ ಸೇರಿ KNO3 ಆಗ್ತದೆ. ಇದೇನಾಯಿತು? KNO3. ಇವೆರಡೂ ಸೇರಿ KNO3 ಆಯಿತು. ಇವೆರಡೂ ಸೇರಿ PbI2 ಆಯಿತು. ಈ PbI2 ಏನಿದೆಯಲ್ಲ, ಇದು ಪ್ರಕ್ಷೇಪ. ಇದರ ಬಣ್ಣ ಹಳದಿ ಬಣ್ಣ ಆಗಿರ್ತದೆ. ಇದನ್ನು ಸಾಲಿಡ್ ಅಂತ ಬರಿಬೇಕು, ಇದನ್ನು ಅಕ್ವೇಸ್ ಅಂತ ಬರಿಬೇಕು. ಇದು ಸಾಲಿಡ್ ಇಲ್ಲಿ, ಅರ್ಥ ಆಯ್ತಾ? ಹಾಗಾಗಿ ಇದು PbNO3 ಇದು ಒಂದು ರಾಸಾಯನಿಕ ಸೂತ್ರ ಅಂತ ನಾವು ಬರಿತೀವಿ. ಮುಂದಕ್ಕೆ ಹೋದಂತೆ ಸಮೀಕರಣ, ಈ ಕ್ರಿಯೆಗೆ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ? ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಮತ್ತು ಪ್ರಕ್ಷೇಪಣ ಉಂಟಾಗುವಂತಹ ಕ್ರಿಯೆಗೂ ಕೂಡ ಉದಾಹರಣೆ ಅಂತ ನಾವು ಬರಿಬೋದು. ಎರಡೂ ಬರಿಬೇಕಾಗ್ತದೆ. 44ನೇ ಪ್ರಶ್ನೆ, ಸೀಸದ ನೈಟ್ರೇಟ್ ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇದು ಪುಸ್ತಕದಲ್ಲೇ ಇದೆ. PbNO3 ಟ್ವೈಸ್
PbNO3 ಟ್ವಾಯ್ಸನ್ನು ನಾವು ಕಾಯಿಸಿದ್ವಿ ಅಂತಂದರೆ, ಲೆಡ್ ನೈಟ್ರೇಟ್ ದ್ರಾವಣವನ್ನು ನಾವು ಕಾಯಿಸಿದ್ವಿ ಅಂದರೆ ಏನಾಗ್ತದೆ? ಲೆಡ್ ನೈಟ್ರೇಟ್ ಇಲ್ಲಿ ನಿಮಗೆ ನೈಟ್ರೋಜನ್ ಡೈಆಕ್ಸೈಡ್ ಸಿಗ್ತದೆ. ಅದು ಕಂದು ಬಣ್ಣದಾಗಿರ್ತದೆ. ಪಂಜೆಂಟ್ ಓಡರ್ ಅಂತ ಹೇಳ್ತೀವಿ. ಪಂಜೆಂಟ್ ಅಂದ್ರೆ ವಾಸನೆ, ತುಂಬ ಕೆಟ್ಟ ವಾಸನೆ ಇರ್ತದೆ ನೈಟ್ರೋಜನ್ ಡೈಆಕ್ಸೈಡ್ದು, ಹೌದಾ? ಈ ಕಂದು ಬಣ್ಣದ ಧೂಮ ಉಂಟಾಗ್ತಾ ಇದೆ ನೋಡ್ರಿ. ಇಲ್ಲಿ ಏನು ಮಾಡ್ತಿದ್ವಿ ನಾವು? ಲೆಡ್ ನೈಟ್ರೇಟ್ ದ್ರಾವಣವನ್ನು ಅದನ್ನೇನು ಮಾಡ್ತೀವಿ? ಕಾಯಿಸ್ತಾ ಇದ್ವಿ. ಲೆಡ್ ನೈಟ್ರೇಟನ್ನು ಕಾಯಿಸಿದಾಗ ಏನಾಗ್ತದೆ? ಒಂದು ಧೂಮ ಉಂಟಾಗ್ತದೆ, ಹೊಗೆ ಬರ್ತದೆ. ಯಾವ ಹೊಗೆ ಅದು? ನೈಟ್ರೋಜನ್ ಡೈಆಕ್ಸೈಡ್ ಹೊಗೆ ಉಂಟಾಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಅದರ ಸರಿದೂಗಿಸಿದ ಸಮೀಕರಣ ಬೇಕಾ? ಇಲ್ಲಿ ನೋಡ್ರಿ, ಸರಿದೂಗಿಸಿದ ಸಮೀಕರಣ 2 PbNO3 ಟ್ವಾಯ್ಸ್. ಅದನ್ನು ನಾವು ಉಷ್ಣತೆ ಕೊಟ್ಟಾಗ ಇದು ಲೆಡ್ ನೈಟ್ರೇಟ್, ಕಲರ್ ಇರಂಗಿಲ್ಲ, ಬಣ್ಣ ರಹಿತ ಆಗಿರ್ತದೆ. PbO ಲೆಡ್ ಆಕ್ಸೈಡ್ ಸಿಕ್ತು. ಇದು ಲೆಡ್ ಮೊನಾಕ್ಸೈಡ್, ಇದು ಯೆಲ್ಲೋ ಕಲರ್ ಇರ್ತದೆ, ಹಳದಿ ಬಣ್ಣ ಇರ್ತದೆ. ಆಮೇಲೆ 4NO2 ನೈಟ್ರೋಜನ್ ಡೈಆಕ್ಸೈಡ್, ಇದು ರೆಡ್ಡಿಶ್ ಬ್ರೌನ್ ಕಂದು ಬಣ್ಣದ್ದಾಗಿರುತ್ತದೆ. ಪ್ಲಸ್ O2 ಆಕ್ಸಿಜನ್ ಕೂಡ ಇಲ್ಲಿ ಸಿಗ್ತದೆ. ಇದು ಸರಿದೂಗಿಸಿದ ಸಮೀಕರಣ ನಿಮಗೆ ಕಾಣ್ತಾ ಇದೆ. 44ನೇ ಪ್ರಶ್ನೆ ಮುಗೀತು. ಈಗ 45ನೇ ಪ್ರಶ್ನೆಯನ್ನು ನಾವು ನೋಡ್ಕೊತ ಹೋಗೋಣಂತೆ. 45ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅವರು? ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಒಂದೊಂದು ಉದಾಹರಣೆ ಕೊಡಿ. ರಾಸಾಯನಿಕ ಕ್ರಿಯೆ ಜರುಗಬೇಕಾದರೆ ಉಷ್ಣತೆಯ ಅವಶ್ಯಕತೆ ಇದ್ದಲ್ಲಿ, ಉಷ್ಣದ ಅವಶ್ಯಕತೆ ಇದ್ದಲ್ಲಿ, ಉಷ್ಣದ ಜೊತೆಗೆ ರಾಸಾಯನಿಕ ಕ್ರಿಯೆ ನಡೀತಾ ಹೋದರೆ ಅದಕ್ಕೆ ನಾವು ಅಂತರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆಯಾದರೆ ಅದನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಉಷ್ಣ ಬಿಡುಗಡೆಯಾಗುವುದು ಬಹಿರುಷ್ಣಕ ಕ್ರಿಯೆ, ಉಷ್ಣ ಉಪಯೋಗವಾಗಿ ರಾಸಾಯನಿಕ ಕ್ರಿಯೆ ಜರುಗುವುದು ಅಂತರುಷ್ಣಕ ಕ್ರಿಯೆ ಅಂತ ನಾವು ಹೇಳ್ತೀವಿ. ಉದಾಹರಣೆಗಳು ಬೇಕಾ? ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ CaCO3 ಬಾಣದ ಗುರುತು, CaO ಪ್ಲಸ್ CO2 ಬಾಣದ ಗುರುತು ಮೇಲೆ ಉಷ್ಣವನ್ನು ಕೊಡಬೇಕು. ಅಂದರೆ ಸುಣ್ಣದ ಕಲ್ಲನ್ನು ಸುಟ್ಟಾಗ ಸುಟ್ಟ ಸುಣ್ಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತದೆ. ಸಾಲಿಡ್ ಗ್ಯಾಸ್ ಅಂತ ಬರಿತೀವಿ. ಮೇಲ್ಗಡೆ ಬಾಣದ ಗುರುತು ಮೇಲ್ಗಡೆ ಹೋಗುತ್ತವೆ. ಸರಿನಾ? ಇದು ಯಾವುದಕ್ಕೆ ಉದಾಹರಣೆ? ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ. ಈ ಕ್ರಿಯೆ ಜರುಗಬೇಕಂತಂದರೆ ಉಷ್ಣತೆ ಬೇಕಾಗ್ತಾ ಇರುತ್ತದೆ. ಹಾಗಾಗಿ ಇದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತ ನಾವು ಹೇಳ್ತೀವಿ. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಉಸಿರಾಟವು ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಯಾಕಂತಂದರೆ ಇಲ್ಲಿ ಗ್ಲೂಕೋಸ್ ಒಡೆದು ಉಷ್ಣತೆ ಬಿಡುಗಡೆ ಆಗುತ್ತದೆ. ಹಾಗಾಗಿ ಗ್ಲೂಕೋಸ್ ಉಸಿರಾಟವು ಒಂದು ಬಹಿರುಷ್ಣಕ ಕ್ರಿಯೆ ಅಂತ ನಾವು ಹೇಳ್ತೀವಿ. ಅದಾದ ನಂತರ ಕಲ್ಲಿದ್ದಲಿನ ದಹನ. ಕಲ್ಲಿದ್ದಲನ್ನು ಸುಟ್ಟಾಗ ಉಷ್ಣತೆ ಬಿಡುಗಡೆ ಆಗುತ್ತದೆ. ಇದು ಕೂಡ ಬಹಿರುಷ್ಣಕ ಕ್ರಿಯೆಯಾಗಿದೆ. ಮೀಥೇನ್ ಅನಿಲವನ್ನು ಸುಡುವುದು, ಅದು ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತ ನಾವು ಹೇಳ್ತೀವಿ. 46ನೆಯ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. CaCO3 ಬಾಣದ ಗುರುತು, CaO ಪ್ಲಸ್ CO2 ಮೇಲ್ಗಡೆ ಹಿಂಗೆ ತೋರಿಸ್ತೀರಾ, ಗ್ಯಾಸ್ ಅಂತ ಬರೀತೀರಾ. CaO ಸಾಲಿಡ್, CaCO3 ಸಾಲಿಡ್, CaCO3 ಸಾಲಿಡ್. ಅದಾದಂಥ ಬಾಣದ ಗುರುತು ಮೇಲೆ ಉಷ್ಣ ಅಂತ ಬರಿಬೇಕು. ಇಷ್ಟೇ, ಮತ್ತೇನಿಲ್ಲ, ಬರೀರಿ. ಮತ್ತು ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿರಿ. ಇದು ವಿಭಜನ ಕ್ರಿಯೆಗೆ, ಉಷ್ಣ ವಿಭಜನ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ನಾವು ಬರಿಬೋದು. 47ನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಇನ್ನೊಂದು ವಸ್ತು ಹೈಡ್ರೋಜನ್ ಕಳೆದುಕೊಂಡರೆ ಈ ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ? ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಈ ಎರಡೂ ಕ್ರಿಯೆಗಳು ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಜರುಗಿದರೆ ಅದನ್ನು ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ Cu ಪ್ಲಸ್ H2O ಬಾಣದ ಗುರುತು, CuO ಪ್ಲಸ್ H2. ಇಲ್ಲಿ Cu ಇದ್ದಿದ್ದು CuO ಆಯಿತು, ಆಕ್ಸಿಜನ್ ಪಡೆದುಕೊಂತು, ಉತ್ಕರ್ಷಣ. H2O ಇದ್ದಿದ್ದು H2 ಆಯಿತು, ಆಕ್ಸಿಜನ್ ಕಳೆದುಕೊಂಡು ಬಿಡ್ತು, ಅಪಕರ್ಷಣ ಅಂತ ನಾವು ಹೇಳ್ತೀವಿ. ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ ಎರಡೂ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಜರುಗಿದರೆ ಅದನ್ನು ನಾವು ಏನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. 48ನೆಯ ಪ್ರಶ್ನೆ, ಸೋಡಿಯಂ ಸಲ್ಫೇಟ್ ದ್ರಾವಣ.
Na2SO4 ದ್ರಾವಣ ಅಂತಂದರೆ ಅಕ್ವೇಯಸ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣ BaCl2 ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುವರು ಏಕೆಂದರೆ ಸೋಡಿಯಂ ಸಲ್ಫೇಟ್ ದ್ರಾವಣದಲ್ಲಿ ಸಲ್ಫೇಟ್ ಅಯಾನು ಮತ್ತು ಸೋಡಿಯಂ ಅಯಾನು, ಬೇರಿಯಂ ಕ್ಲೋರೈಡ್ನಲ್ಲಿ ಬೇರಿಯಂ ಅಯಾನು ಮತ್ತು ಕ್ಲೋರಿನ್ ಅಯಾನು ಪರಸ್ಪರ ವಿನಿಮಯಗೊಳ್ಳುತ್ತವೆ. ಇಲ್ಲಿ ಅಯಾನುಗಳ ವಿನಿಮಯ ಉಂಟಾದ ಕಾರಣ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ನಾವು ಬರೆದು ಕೆಳಗಡೆ ಬರಿಬೇಕು. Na2SO4 ಪ್ಲಸ್ BaCl2 ಬಾಣದ ಗುರುತು BaSO4 ಪ್ಲಸ್ 2NaCl ಅಂತ ಬರಿಬೇಕಾಗ್ತದೆ. ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಹೇಳಿಬಿಟ್ಟೆ. ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆ ಯಾವುದು ರಾಸಾಯನಿಕ ಕ್ರಿಯೆ? ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣ ಪಡೆಯುವಂಥದ್ದು ರಾಸಾಯನಿಕ ಕ್ರಿಯೆ ಯಾವುದು? ಬಹಿರುಷ್ಣಕ ಕ್ರಿಯೆ ಅಥವಾ ವಿಭಜನ ಕ್ರಿಯೆ. ಓಕೆ, ಈ ಕ್ರಿಯೆ ರಾಸಾಯನಿಕ ಸಮೀಕರಣವನ್ನು ಬರಿಬೇಕು. ರಾಸಾಯನಿಕ ಸಮೀಕರಣ CaCO3 ಬಾಣದ ಗುರುತು CaO ಪ್ಲಸ್ CO2 ಬಾಣದ ಗುರುತಿನ ಮೇಲೆ ಉಷ್ಣ, CaCO3 ಸಾಲಿಡ್, CaO ಸಾಲಿಡ್, ಗ್ಯಾಸ್ CO2. ಸಂಕ್ಷಾರಣವನ್ನು ತಡೆಗಟ್ಟುವ ಕಬ್ಬಿಣ ತುಕ್ಕುಡಿಯನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿದೆ ಅಂತ ಹೇಳ್ತಾರೆ. ಒಂದು, ಸಂಕ್ಷಾರಣೆಯನ್ನು ತಡೆಗಟ್ಟಲು ಕಬ್ಬಿಣದಂಥ ವಸ್ತುಗಳಿಗೆ ಬಣ್ಣ ಬಳಿಯುವುದು, ಗ್ರೀಸ್ ಹಚ್ಚುವುದು, ಎಣ್ಣೆ ಸವರುವುದು. ಅದಾದಂಥ 4ನೇದು ಕ್ರೋಮಿಯಂನ ಲೇಪನವನ್ನು ಮಾಡುವುದು, ಗ್ಯಾಲ್ವನೀಕರಣವನ್ನು ಮಾಡುವುದು, ಆನೋಡೀಕರಣವನ್ನು ಮಾಡುವುದು. ಈ ಎಲ್ಲ ಕ್ರಿಯೆಗಳಿಂದ ನಾವು ಸಂಕ್ಷಾರಣೆಯನ್ನು ತಡೆಗಟ್ಟಬಹುದು ಅಂತ ಬರೀಬೇಕು. 51ನೇ ಪ್ರಶ್ನೆ, ಹೊಳಪುಳ್ಳ ಕಂದು ಬಣ್ಣದ X ಧಾತುವನ್ನು ಗಾಳಿಯಲ್ಲಿ ಉರಿಸಿದಾಗ ಅದು ಕಪ್ಪು ಬಣ್ಣಕ್ಕೆ ಮಾರ್ಪಾಡು ಹೊಂದುತ್ತದೆ. ಇಲ್ಲಿ X ಧಾತು ಯಾವುದು? ಕಾಪರ್, ತಾಮ್ರ ಹೊಳಪಾಗಿ ಇರ್ತದೆ. ಅದನ್ನು ಸುಟ್ಟು ಬಿಡ್ರಿ, ಅದು ಕಪ್ಪು ಬಣ್ಣಕ್ಕೆ ಮಾರ್ಪಾಡು ಹೊಂದುತ್ತದೆ. ಯಾಕಂದರೆ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ. ಇಲ್ಲಿ X ಎನ್ನುವ ಧಾತು ತಾಮ್ರ Cu ಅಂತ ಬರಿತೀರಿ. ಅದನ್ನು ಉರಿಸಿದಾಗ ಉಂಟಾದ ಕಪ್ಪು ಬಣ್ಣದ ವಸ್ತು CO, ಕಾಪರ್ ಆಕ್ಸೈಡ್, ತಾಮ್ರದ ಆಕ್ಸೈಡ್ ಅಂತ ನಾವು ಬರಿಬೇಕು. ತಾಮ್ರದ ಮತ್ತು X ಎಂಬ ಧಾತುವಿನ ಪ್ರತಿವರ್ತನೆಯನ್ನು ಕೆಳಗಿನ ಸಮೀಕರಣದಲ್ಲಿ ನೀಡಲಾಗಿದೆ. CuSO4 ಪ್ಲಸ್ X ಬಾಣದ ಗುರುತು Cu ಪ್ಲಸ್ Y ಅಂತ ಕೊಟ್ಟಿದ್ದಾರೆ. ಇಲ್ಲಿ Fe ಮತ್ತು Agಗಳಲ್ಲಿ ಯಾವುದು X? Fe ಮತ್ತು Agಗಳಲ್ಲಿ FeX ಆಗ್ತದೆ, AgX ಆಗಲ್ಲ. AgX ಯಾಕಾಗಲ್ಲ ಅಂತಂದರೆ ಬೆಳ್ಳಿಯು ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು, ಹಾಗಾಗಿ ಬೆಳ್ಳಿಯನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಕಬ್ಬಿಣ ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತು, ಹಾಗಾಗಿ ಕಬ್ಬಿಣವನ್ನು X ಅಂತ ತೊಗೊತೀನಿ. Y ಕಬ್ಬಿಣದ ಸಲ್ಫೈಡ್ ಆಗ್ತದೆ, FeSO4 ಆಗ್ತದೆ. Y ಅಂದರೆ FeSO4 ಬರಿಬೇಕು, X ಅಂದರೆ Fe ಅಂತ ಬರಿಬೇಕು. ನಿಮ್ಮ ಉತ್ತರವನ್ನು ಸಮರ್ಥಿಸಿದ್ವಿ. Y ಪ್ರತಿನಿಧಿಸುವ ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ ಹೇಳಿದ್ವಿ ನಾವು, FeSO4 ಅಂತ. 53ನೇದು, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕಂತೆ. ಎಕ್ಸಾಮಿಗೆ ಬಹಳ ಸರಿ ಕೇಳಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತದೆ ನೋಡಿ, ಬಹಳಷ್ಟು ಸರಿ ಕೇಳಿದ್ದಾರೆ. 54ನೇ ಪ್ರಶ್ನೆ, ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಏನಿದೆ? ಮ್ಯಾಂಗನೀಸ್ ಆಕ್ಸೈಡ್ ಅಂತ ಇದೆ. ಮ್ಯಾಂಗನೀಸ್ ಆಕ್ಸೈಡ್ ಅಂತಂದರೆ MnO2. ಮ್ಯಾಂಗನೀಸ್ ಆಕ್ಸೈಡ್ ಅಂತಂದ್ರೆ ಏನ್ರಿ? MnO2 ನೆನಪಿರಲಿ. ಈ ಮ್ಯಾಂಗನೀಸ್ ಆಕ್ಸೈಡ್ ಇದೆಯಲ್ಲ, ಅದಕ್ಕೆ ನಾನು MnO2 ಅಂತ ಬರಿತೀನಿ. ಪ್ಲಸ್ ಏನು ಮಾಡ್ಬೇಕಂತೆ? ಹೈಡ್ರೋಕ್ಲೋರಿಕ್ ಆಮ್ಲ HCl ಸೇರಿಸಬೇಕು. ಏನು ಸೇರಿಸ್ಬೇಕು? ಇಲ್ಲಿ HCl ಸೇರಿಸಬೇಕು. ಅದು ಆದ ನಂತರ ಬಾಣದ ಗುರುತು ಏನು ಸಿಗ್ತದೆ? ಮ್ಯಾಂಗನೀಸ್ ಕ್ಲೋರೈಡ್ MnCl2 ಪ್ಲಸ್ ಅದಾದ ನಂತರ ಕ್ಲೋರಿನ್ ಗ್ಯಾಸ್ Cl2 ಪ್ಲಸ್ ಏನು ಸಿಗ್ತದೆ? H2O ಅಂತ ಸಿಗ್ತದೆ. ಕರೆಕ್ಟ್. ಇದನ್ನು ನಾವು ಸರಿದೂಗಿಸ್ಬೇಕು. ಇಲ್ಲಿ ಆಕ್ಸಿಜನ್ 2 ಇದ್ದಾವೆ, ಇಲ್ಲಿ ಆಕ್ಸಿಜನ್ 1 ಇದೆ, ಇಲ್ಲಿ ಹೈಡ್ರೋಜನ್ 2 ಇದ್ದಾವೆ, ಇಲ್ಲಿ ಹೈಡ್ರೋಜನ್ 1 ಇದೆ. ಒಂದು ವೇಳೆ ಇಲ್ಲಿ 2ರಿಂದ ಗುಣಾಕಾರ ಮಾಡಿದೆ ಅಂತ ತಿಳ್ಕೊಳ್ರಿ ನಾನು, ಇಲ್ಲಿ ಆಕ್ಸಿಜನ್ 2 ಇದ್ದಾವೆ ಅಂತಂದ್ರೆ ಅದಕ್ಕೆ ಹೈಡ್ರೋಜನ್ ಎಷ್ಟು ಬೇಕಾಗ್ತದೆ? ಇಲ್ಲಿ ನಾನು ಆಕ್ಸಿಜನ್ 2 ಅಂದರೆ 2ರಿಂದ ಗುಣಾಕಾರ ಮಾಡ್ತೀನಿ ಅಂತ ತಿಳ್ಕೊಂಬಿಡ್ರಿ. 2ರಿಂದ ಗುಣಾಕಾರ ಮಾಡಿದಾಗ ನನಗೆ ಎಷ್ಟು ಹೈಡ್ರೋಜನ್ ಸಿಕ್ಬಿಟ್ವಪ್ಪ? ಹೈಡ್ರೋಜನ್ ಸಿಕ್ಬಿಟ್ಟು ಇಲ್ಲಿ ಆಕ್ಸಿಜನ್ 1 ಇದೆ, ಇಲ್ಲಿ ಆಕ್ಸಿಜನ್ 2 ಇದೆ. 2 ಆಕ್ಸಿಜನ್ಗೆ 2ರಲ್ಲೇ ಗುಣಾಕಾರ ಮಾಡಿದೆ. ಹೈಡ್ರೋಜನ್ 2 4 ಹೈಡ್ರೋಜನ್ ಇತ್ತು ಅಂದರೆ ಇಲ್ಲಿ 4ರಲ್ಲೇ ಗುಣಾಕಾರ ಮಾಡಬೇಕು, 4 ಹೈಡ್ರೋಜನ್ ಆಯಿತು.
ಅದಾದ ನಂತರ ಕ್ಲೋರಿನ್ 4 ಅದು ಕ್ಲೋರಿನ್ ಇಲ್ಲಿ 2 ಇದಾವ, ಇಲ್ಲಿ 2 ಇದಾವ. ಓಕೆ, ಕ್ಲೋರಿನ್ 2, ಕ್ಲೋರಿನ್ 2, ಕ್ಲೋರಿನ್ 4. ಹೈಡ್ರೋಜನ್ 2, 2 4, 4. ಆಕ್ಸಿಜನ್ 2, ಆಕ್ಸಿಜನ್ 2, ಮ್ಯಾಂಗನೀಸ್. ಕರೆಕ್ಟ್. ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಇದು MnO2 ಅಂತಂದರೆ ಸಾಲಿಡ್ ಅಂತ ಬರೀರಿ, ಇದಕ್ಕೆ ಅಕ್ವೇಯಸ್ ಅಂತ ಬರೀರಿ. ಅದನ್ನು MnCl2 ಇದು ಕೂಡ ಅಕ್ವೇಯಸ್ ಆಗ್ತದೆ. ಅದಂತ ಕ್ಲೋರಿನ್ ಗ್ಯಾಸ್ ಇದು ಮೇಲ್ಗಡೆ ಕಳಿಸ್ತೀನಿ. ಇದು ಲಿಕ್ವಿಡ್ ಆಗ್ತದೆ, ವಾಟರ್ ಲಿಕ್ವಿಡ್ ಆಗಿ ಬಂದ್ಬಿಡ್ತದೆ. ಇದಾದ ನಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸೇರಿಸಿದಾಗ ಏನಾಗ್ತದೆ ಅಂತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅಂತ ಬಂತು, ಪ್ಲಸ್ ಏನು ಬೇಕು, ಕಾರ್ಬನ್ ಡೈಆಕ್ಸೈಡ್ CO2 ಆರೋ ಮಾರ್ಕ್ CaCO3 ಪ್ಲಸ್ H2O ಸಿಗ್ತದೆ. ಕರೆಕ್ಟಾ? ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ CO2 ಇದೆ, ಒಂದು ಆಕ್ಸಿಜನ್ ಇಲ್ಲಿ ಕಳಿಸಿದ್ವಿ, ಒಂದು ಆಕ್ಸಿಜನ್ ಬಿಡ್ತು, 2 ಹೈಡ್ರೋಜನ್ ಬಿಡ್ತು, ಈ ರೀತಿ ಬಂತು. ಇದು ಅಕ್ವೇಸ್ ಆಗಿಬಿಡ್ತದೆ. ಇದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದೆ. ಅದಾದ ನಂತರ ಇಲ್ಲಿ CaCO3 ಇದು ಸಾಲಿಡ್ ಇದೆ. ಇದಾದಂಥ ಇದು ಲಿಕ್ವಿಡ್ ಅಥವಾ ಅಕ್ವೇಸ್ ಅಂತ ತೊಗೊಂಡ್ಬಿಟ್ಟು ಸಾಕು, ಲಿಕ್ವಿಡ್ ಅಂತ ಬರೆದ್ರು ನಡೀತದೆ. ಇದು ಸಾಲಿಡ್ ಅಂತಂದರೆ ಇದು ಯಾವ ಕ್ರಿಯೆದು, ಪ್ರಕ್ಷೇಪಣ ಕ್ರಿಯೆಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ತೀವಿ. ಸಾಲಿಡ್ ಇದ್ರೆ ಕೆಳಗೆ ಆರೋ ಮಾರ್ಕ್, ಗ್ಯಾಸ್ ಇದ್ರೆ ಮೇಲ್ಗಡೆ ಆರೋ ಮಾರ್ಕನ್ನು ನಾವು ತೋರಿಸ್ಬೇಕಾಗ್ತದೆ. ಕೆಳಗಿನವುಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಹೈಡ್ರೋಜನ್ ಅನಿಲದೊಂದಿಗೆ ನೈಟ್ರೋಜನ್ ಅನಿಲವು ಪ್ರತಿವರ್ತಿಸಿ ಅಮೋನಿಯಾ ಉಂಟಾಗುವಂತಹ ಕ್ರಿಯೆಯಂತೆ. ಅದಕ್ಕೆ ನಾವು ಒಂದು ರಾಸಾಯನಿಕ ಸಮೀಕರಣ ಬರಿಬೇಕಂತೆ. ಬರೆಯೋಣ. ಏನು ರಾಸಾಯನಿಕ? N2 + H2 ಆರೋ ಮಾರ್ಕ್ NH3 ಅಂತ ಬಂತು. ಈ ಥರ ನಾವು ಮಾಡ್ಬೋದು. ಇಲ್ಲಿ N2 ಅಂತ ಇದೆ, ಹಾಗಾಗಿ ಇಲ್ಲಿ N ಇದೆ, ಇಲ್ಲಿ 2 ಇಂಟು ಮಾಡಿದ್ರೆ N2 ಆಯಿತು. ಹೈಡ್ರೋಜನ್ 3 ಇಂಟು ಮಾಡೋಕ್ಕಾಗ್ತದೆ. N2 + 3 H2 ಆರೋ ಮಾರ್ಕ್ 2NH3 ಅಂತ ಬಂತು. ಇದು N2 ಅಂದರೆ ಗ್ಯಾಸ್, ಇದು ಕೂಡ ಗ್ಯಾಸ್. ಇದೇನಾಗ್ತದೆ, NH3 ಅಮೋನಿಯಾ ಕೂಡ ಇದೇನಪ್ಪ, ಗ್ಯಾಸ್ ಆಗ್ತದೆ, ಅಮೋನಿಯಾ ಗ್ಯಾಸ್. ಅದಾದ ನಂತರ ಸೋಡಿಯಂ ಆಕ್ಸೈಡ್ನೊಂದಿಗೆ, ಸೋಡಿಯಂ ಆಕ್ಸೈಡ್ ಅಂತಂದರೆ Na2O ಪ್ಲಸ್ ನೀರಿನೊಂದಿಗೆ H2O ಉಂಟಾದಾಗ NaOH ಸೋಡಿಯಂ ಹೈಡ್ರಾಕ್ಸೈಡ್ ಸಿಗ್ತದೆ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸೋಡಿಯಂ 2 ಇದೆ, ಇಲ್ಲಿ ಸೋಡಿಯಂ 1 ಇದೆ, 2 ಗುಣಾಕಾರ ಮಾಡಂತೆ. ಇಲ್ಲಿ ಆಕ್ಸಿಜನ್ 2 ಇದ್ದಾವೆ, ಇಲ್ಲಿ ಕೂಡ ಆಕ್ಸಿಜನ್ 2 ಇದ್ದಾವೆ, ಹೈಡ್ರೋಜನ್ 2 ಇದ್ದಾವೆ. ಬಟ್ ಇಲ್ಲಿ ಹೈಡ್ರೋಜನ್ ಏನು ಮಾಡಿದಾವೆ ಅಂತಂದರೆ ಇಲ್ಲಿ 2 ಇದ್ದಾವೆ, ಇಲ್ಲಿ ಕೂಡ 2 ಇದ್ದಾವೆ, ಅಲ್ಲಿ 4 ಇದ್ದಾವೆ. ಇಲ್ಲಿ ಅಂದರೆ 2 ಗುಣಾಕಾರ ಮಾಡಿದ್ವು ಅಂತ ತಿಳ್ಕೊರಿ. ಅವಾಗ ಏನಾಗ್ತದೆ ನೋಡ್ರಿ, 2 4 ಹೈಡ್ರೋಜನ್, 2 4 ಹೈಡ್ರೋಜನ್ ಅಂತ ಆಯಿತು. ಅದಾದ ನಂತರ ಆಕ್ಸಿಜನ್ ಏನಾಯಿತು, ಇಲ್ಲಿ 3 ಗುಣಾಕಾರ ಮಾಡಿದ್ರೆ ಏನಾಗ್ತದ, 3 ಗುಣಾಕಾರ ಆಗಂಗಿಲ್ಲ. 2 ತೊಗೊಂಡಾಗ 4 ಆಕ್ಸಿಜನ್, ಇಲ್ಲಿ 2 ತೊಗೊಂಡು ತಿಳ್ಕೊರಿ, ಇದು 4 ಆಕ್ಸಿಜನ್. ಅವಾಗೇನಾಯಿತು, ಇದನ್ನು ಎಷ್ಟೇ ತೆಗೆದುಬಿಡ್ತೀನಿ, ಸರಿದೂಗಿಸ್ತದ ಇಲ್ಲ ಅಂತ ನೋಡ್ಕೊಂತ. 4 ಸೋಡಿಯಂ ಸಿಕ್ತು, ಆಕ್ಸಿಜನ್ 2 ಆಕ್ಸಿಜನ್ ಆಯಿತು, ಇಲ್ಲೊಂದು ಆಕ್ಸಿಜನ್ 3 ಆಯಿತು, ಇಲ್ಲಿ 4 ಆಕ್ಸಿಜನ್ ಇದ್ದಾವೆ. ಇಲ್ಲಿ ಹಾಗಿದ್ರೆ 2 ಗುಣಾಕಾರ ಮಾಡ್ಬೇಕು ನಾನು. ಇಲ್ಲಿ 2 ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್, 4 ಆಕ್ಸಿಜನ್, ಇಲ್ಲಿ ಕೂಡ 4 ಆಕ್ಸಿಜನ್. ಸೋಡಿಯಂ ಇಲ್ಲಿ 2 4, ಇಲ್ಲಿ ಕೂಡ ಸೋಡಿಯಂ 4. ಹೈಡ್ರೋಜನ್ ನೋಡಿ, 2 4 ಹೈಡ್ರೋಜನ್, ಇಲ್ಲಿ 4 ಹೈಡ್ರೋಜನ್ ಅಂತ ಆಯಿತು, ಪ್ಲಸ್ ಅಲ್ಲಿ 2 ಹೈಡ್ರೋಜನ್ ಎಕ್ಸ್ಟ್ರಾ ಇದ್ದಾವೆ. ಇದನ್ನು ನಾವು ಸರಿದೂಗಿಸ ಸಮೀಕರಣ ಮಾಡಬೇಕು. ಇದು ನಿಮಗೆ ಹೋಮ್ವರ್ಕ್ ಮಾಡಿಕೊಡ್ರಿ ನೋಡೋಣ. ಆದರೆ ಅವರು ಕೇಳಿಲ್ಲ, ಸರಿದೂಗಿಸ ಸಮೀಕರಣ ಅಂತ ಕೇಳಿಲ್ಲ. ಅವರು ಕೇವಲ ಒಂದು ಸಮೀಕರಣ ರೆಡಿ ಮಾಡಿರಿ ಅಂತ ಹೇಳಿದರೆ ಇದು ರೆಡಿ ಮಾಡಿಕೆ ನಾವು ಕೊಡಬೇಕಾಗ್ತದೆ ಅಷ್ಟೇ. ಚೆಕ್ ಮಾಡಿಕೊಂಡು ಮಾಡಿ, ಸರಿನಾ? ಅದೊಂದು ಭಾಗವನ್ನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಮುಂದಿನ ಭಾಗದಲ್ಲಿ ನಾನು 3 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗ್ತೀನಂತೆ. ನೀವು ವರ್ಕ್ ಮಾಡ್ಕೊತ ಹೋಗಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.